ಸ್ಟಾರ್ ಮೇಕರ್ ಇಲ್ಲಿ ಎಲ್ಲ ಬರೀ ಆಕ್ಟರ್ಸ್ ಬೇಕು ಒಳ್ಳೆ ಕ್ಯಾರೆಕ್ಟರ್ ನಿನ್ನ ಹಣೆ ಬರಹ ಬರೆಯೋ ಈ ರೈಟರ್ ಉತ್ತರಂಗೆ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಆ್ಯಕ್ಟಿಂಗ್ ಎಲ್ಲ ಮಾಡ್ತಿದ್ದಾರೆ ಇವರು ಆಲ್ ರೌಂಡ್. ಬಟ್ ನಿಮ್ಮ ಮನಸ್ಸಲ್ಲಿ ನಾನು ಇಂಥದ್ದೊಂದು ಕೆಲಸ ಮಾಡಿಲ್ಲ ಸಿನಿಮಾ ಫೀಲ್ಡಲ್ಲಿ, ಇಂಥದ್ದೊಂದು ಮಾಡಬೇಕು, ನಮ್ಗೆ ಅವಕಾಶ ಸಿಗಬೇಕು, ಅದು ಯಾವುದು? ಇಲ್ಲ, ನಿಜ ಹೇಳ್ಬೇಕಾದ್ರೆ ನೀವು ಹೇಳ್ತಿದ್ದೀರ ಅಷ್ಟೇ ಎಲ್ಲ ಮಾಡಿದ್ದೀನಿ ಅಂತ. ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ನನಗೆ ಏನು ಮಾಡಿರೋ ದೊಡ್ಡದು ಅನ್ನಿಸ್ತಾ ಇಲ್ಲ, ಇನ್ನೂ ಮಾಡೋದು ತುಂಬ ಇದೆ ಅನ್ನಿಸ್ತಾ ಇದೆ. ಅಂದರೆ ನನಗೆ ಮೊದಲಿಂದನೂ ಕೂಡ ಸಿನಿಮಾ ಫಸ್ಟ್ ಬಂದಾಗಿಂದ ಈ ಪ್ರಪಂಚದಲ್ಲಿ ಯಾರೂ ಮಾಡಿರುವ ಅಂಥ ಸಿನಿಮಾ ಮಾಡಬೇಕು ಅಂತ ಆಸೆ. ಅದು ಗೊತ್ತಿಲ್ಲ, ಸ್ವಲ್ಪ ಟ್ರೈ ಮಾಡಿದ್ದೆ. ಉಪೇಂದ್ರ ಎಲ್ಲ ಭಾಳ ವಿಚಿತ್ರ ಸಿನಿಮಾ ಅಂತ ಹೇಳಿದ್ರು ಜನ. ಏನಂದರೆ ಅದು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಅದು ಬೇರೆ ಹತ್ರದ್ದು ಏನೋ ಮಾಡಬೇಕು ಅಂತ ತುಂಬ ಆಸೆಗಳಿದ್ದಾವೆ. ಇನ್ನು ನೋಡೋಣ. ಈಗ ಈ ಲ್ಯಾಂಡಿಂಗ್ನ ಹೊಸಬ್ರು, ಈಗಾಗಲೇ ನೀವು ಈ ಲ್ಯಾಂಡಲ್ಲೇ ಹಳುಗಾಗಿದ್ದೀರಾ, ಅಷ್ಟು ಅನುಭವನ ಪಡ್ಕೊಂಡಿದ್ದೀರಾ. ನಾವು ನಿಮ್ಮ ನಮ್ಮನ್ನು ಅಳುಬರು ಮಾಡ್ತಾ ಇದ್ದೀವಿ. ನಮ್ಗೆ ಕಲ್ಸ್ಕೊಂಡ್ರೆ ನೀವು ಇಲ್ಲ ಇಲ್ಲ, ಖಂಡಿತ ಸೀನಿಯರ್ ಆರ್ಟಿಸ್ಟ್ ಆಗ್ಬಿಡಿ. ನಿಮ್ಮ ಥರ ನಾವು ಆಗಬೇಕು ಅಂದರೆ ನಿಮ್ಮ ಸಲಹೆಗಳೆಲ್ಲ ಏನು ಸ್ವಲ್ಪ ಒಂದು 15-20 ವರ್ಷ ನಂತರ ಆಗಿತ್ತು. ಸೀರಿಯಸ್ ಆಗಿ ಮಾತಾಡ್ತಾರೆ ಸರ್ ಅಂತ ಕೇಳಿ, ಬಟ್ ಇಷ್ಟು ಲೈವ್ ಆಗಿ ನಂತರ ಆಗ್ಬೇಕಾದ್ರೆ ಒಂದು ನನ್ನ ಏಜ್ ಬರ್ಬೇಕಾದ್ರೆ ಹೋಗಿರೋದು 15-20 ನಿಮ್ಮ ಥರ ಹೆಸರು ಮಾಡಬೇಕು, ಮುಂದೆ ಹೋಗ್ಬೇಕು ಅಂದರೆ ಏನು ಮಾಡಬೇಕು ದಾರಿ ತೋರಿಸಿ. ಅಯ್ಯೋ, ಹೆಸರು ಹೇಳ್ಬೇಕಾದ್ರೆ ಏನು ಹೆಸರು ಅಂತ ನನಗೆ ಅರ್ಥ ಆಗ್ತಿಲ್ಲ ಆ್ಯಕ್ಚುಲಿ. ತುಂಬ ಏನೋ ಸ್ಪಿರಿಚುವಲ್ ಆಗ್ಬಿಡ್ತೀನಿ ಆ ವಿಷಯ ಬಂದಾಗ. ನಾನು ಇವಾಗ ದೇವರು ನನ್ನ ಪ್ರಕಾರ, ನನ್ನ ಅನಲೈಸೇಷನ್ ಪ್ರಕಾರ ಈ ಪ್ರಪಂಚದಲ್ಲಿ ದೇವರು ಒಂದು ಕೊಟ್ಟರೆ ಒಂದು ಕಿತ್ಕೊಳ್ತಾನೆ. ಯಾಕಂದರೆ ಬ್ಯಾಲೆನ್ಸ್ ಆಗಿರೋದು ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ. ನೀವು ಬಾಲ್ ಎತ್ತು ಗೋಡೆ ಹೊಡೆದ್ರೆ ಅಷ್ಟೇ ಫೋರ್ಸಾಗಿ ವಾಪಸ್ ಬರುತ್ತೆ ಅಲ್ವಾ? ನ್ಯೂಟನ್ಸ್ ಇದು ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಈ ಥರ. ಸೊ ನಿಮಗೆ ಈಗ ತುಂಬ ಹೆಸರು ಬಂತು ಅನ್ಕೊಳ್ಳಿ, ಅಷ್ಟೇ ಬೇರೆ ಪ್ರಾಬ್ಲಮ್ ಇರುತ್ತೆ. ಓಕೆನಾ? ಹೆಸರಿಲ್ಲ ಅಂದ್ಕೊಳ್ಳಿ, ಬೇರೆದೇ ಆದಂಥ ಅಡ್ವಾಂಟೇಜಸ್ ಇರುತ್ತೆ. ಒಬ್ಬನಿಗೆ ತುಂಬ ಹಸಿವಿರುತ್ತೆ ಅಂದ್ಕೊಳ್ಳಿ, ಓಕೆನಾ? ನಾನು ನನ್ನದೇ ಎಕ್ಸಾಂಪಲ್ ಹೇಳ್ತೀನಿ. ನನಗೆ ಒಂದು ಟೈಮಲ್ಲಿ ಒಂದು ಟಿಫಿನ್ ಸಿಕ್ಕರೆ ಅಷ್ಟು ಖುಷಿ, ಅದನ್ನು ಎಷ್ಟು ಎಂಜಾಯ್ ಮಾಡಿ ತಿಂತಾ ಇದ್ದೆ ಅಂದರೆ ನಾನು ಆ ರುಚಿ ಇವತ್ತು ನಂಗೆ ಸಿಕ್ಕಿಲ್ಲ. 5 ಸ್ಟಾರ್ ಹೋಟ್ಲ ಡೈಲಿ ಏನೋ ತಂದಿಟ್ಟು ಹೋಗಿದ್ದಲ್ಲ. ಸೊ ಯಾವುದು ಗ್ರೇಟ್ ಅಂತೀರಾ, ಯಾವುದು ಕಡಿಮೆ ಅಂತೀರಾ? ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ವಿಷಯ ಹೇಳ್ಬೇಕಾದ್ರೆ, ಇವಾಗ ಒಂದು ಬಡವ್ರ ಮೇಲೆ ಒಂದು ಮಗು ಹುಟ್ಟುತ್ತೆ ಅಂದ್ಕೊಳ್ಳಿ, ನಾವೆಲ್ಲ ಹೇಳ್ಕೊತೀವಿ ಪಾಪ ಮಗು ಅದೃಷ್ಟ ಮಗು, ಅದಕ್ಕೆ ಅದೃಷ್ಟ ಇಲ್ಲ, ಸಾವುಕಾರ ಮೇಲೆ ಒಂದು ಮಗು ಹುಟ್ಟಿದೆ ಅಂತ, ಅದು ಭಾಳ ಲಕ್ಕಿ ಅನ್ಕೊತೀವಿ ಅಲ್ವಾ? ಜನರಲ್ ಆಗಿ ಕರೆಕ್ಟಾಗಿ ಅನಲೈಸ್ ಮಾಡಿ ನೋಡಿ, ಈ ಮಗುಗೆ ಇನ್ನೂ ಬೇಜಾನು ಕಿಕ್ಗಳಿದ್ದಾವೆ. ಒಂದು ಸೈಕಲ್ ತೊಗೊಂಡ್ರೆ ಒಂದು ಖುಷಿ ಸಿಗುತ್ತೆ ಮಗುಗೆ, ಒಂದೇನೋ ಒಂದು ಬಟ್ಟೆ ಹಾಕೊಂಡ್ರೆ ಒಂದು ಖುಷಿ ಇದೆ ಮಗುಗೆ ಅಲ್ವಾ? ಒಂದು ಒಳ್ಳೆ ಊಟ ಮಾಡಿದ್ರೆ ಮಗು ಖುಷಿ ಇದೆ. ಯಾವುದಕ್ಕೆ? ಬಡತನದಲ್ಲಿ ಹುಟ್ಟಿರೋ ಮಗುಗೆ. ಆ ಕೋಟೇಶ್ವರಮಲ್ಲಿ ಹುಟ್ಟಿರೋ ಮಗುಗೆ ಎಲ್ಲ ತಗೋ ತಿನ್ನೋ ಎಲ್ಲ ಹಾಕಿ ಅವಕ್ಕೆ ಏನೂ ತಿಳಿದಿರಲ್ಲ ಅಲ್ವಾ? ಯಾವ್ದು ಅದೃಷ್ಟ ಮಗುಗೆ, ಯಾವ ಅದೃಷ್ಟ ಮಗುದು? ಕರೆಕ್ಟಾಗಿ ಅನಲೈಸ್ ಮಾಡ್ರೆ ಎಲ್ಲವೂ ಕರೆಕ್ಟೇ ಇಲ್ಲಿ. ನಾವು ಅನ್ಕೊಂತೀವಿ ಅಷ್ಟೇ, ಅದು ಸರಿ ತಪ್ಪು ಹೆಸರು ಮಾಡ್ರೆ ಅವರೆಲ್ಲ ಗ್ರೇಟು, ನಾವು ಹೆಸರು ಮಾಡಿಲ್ಲ, ಅದೆಲ್ಲ ಸುಳ್ಳು ಆ್ಯಕ್ಚುಲಿ. ಎಲ್ಲರಿಗೂ ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ, ಎಲ್ಲ ಖುಷಿಯಾಗಿರೋದು ಕಲ್ತ್ಕೊಬೇಕಷ್ಟೇ. ಇಲ್ಲ, ಇದು ಆ್ಯಕ್ಚುಲಿ ನಮ್ಮ ಸೀರಿಯಲಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಇಟ್ಸ್ ಮೈ ಫಸ್ಟ್ ಪ್ರಾಜೆಕ್ಟ್ ಮೆಗಾ ಸೀರಿಯಲ್. ಅದಕ್ಕೆ ಏನು ಜನಕ್ಕೆ ಏನು ಇಷ್ಟಪಡ್ತಾರೆ, ಏನು ಮಾಡಿದ್ರೆ ಇಂಥದ್ದು ಟ್ರೈ ಮಾಡಿಲ್ಲ ಅಂತಿಲ್ಲ, ಎಲ್ಲನೂ ಟ್ರೈ ಮಾಡಿ. ಎಲ್ಲ ಸಿನಿಮಾದಲ್ಲೂ ಅಷ್ಟೇ ನೋಡಿ, ಎಲ್ಲರೂ ಸಿನಿಮಾ ಮಾಡ್ಬೇಕಾದ್ರೆ ನೋಡಿ ಏನು ಮಾಡ್ತಾರೆ ಅಂದರೆ, ಅದೊಂದು ಸಿನಿಮಾ ನೋಡ್ತಾರೆ, ಇದೊಂದು ಸಿನಿಮಾ ನೋಡ್ತಾರೆ, 100 ಸಿನಿಮಾ ನೋಡ್ತಾರೆ. ಆ ಸಿನಿಮಾ ಅದರಿಂದ ಇಷ್ಟ ಆಯಿತು, ಈಗ ಅನಲೈಸ್ ಮಾಡಿ ಅವ್ನು ಸಿನಿಮಾ ಮಾಡೋಕ್ಕೆ ಹೋಗ್ತಾನೆ. ಬೇಕೇ ಇಲ್ಲ, ನನಗಿಷ್ಟ ಅದು ನಾನು ಮಾಡಿದ್ರೆ ಸಾಕು. ಆ್ಯಕ್ಚುಲಿ ಆಟೋಮೆಟಿಕಾಗಿ ನನಗೆ ಇಷ್ಟ ಆಗುತ್ತೆ. ನನ್ನ ಪ್ರಕಾರ ನಾನು ಫಸ್ಟ್ ಆಡಿಯನ್ಸ್ ಆಗಬೇಕು. ಆ್ಯಕ್ಚುಲಿ ನನಗಿದು ಇಷ್ಟ ಆಗಬೇಕು, ಬಟ್ ನನಗೆ ಖುಷಿ ಆಗಬೇಕು. ಆಟೋಮೆಟಿಕಾಗಿ ಜನಕ್ಕೆ ಖುಷಿ ಆಗುತ್ತೆ ಅಂತ ಆಗದೆ ಇದ್ರೆ ಅಟ್ಲೀಸ್ಟ್ ನನಗಾರ ಖುಷಿ ಆಗ್ತದೆ ಅಲ್ವಾ? ಇದು ನಾನು ಖುಷಿ ಪಡೆದೆ, ಜನಕ್ಕೂ ಖುಷಿ ಆಗಿದೆ. ಅಟ್ಲೀಸ್ಟ್ ಈ ಒಂದು ಸ್ವಾರ್ಥ ಇಟ್ಕೊಂಡು ಮಾಡ್ಬೇಕು. ನಾವೆಲ್ಲ ಎಂಜಾಯ್ಮೆಂಟ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ನೀವು ಮಾಡ್ತಾ ಇದ್ದೀರಾ, ನಿಮ್ಮ ವಿಡಿಯೋ ತುಂಬ ಪಾಪ್ಯುಲರ್, ಸುಮ್ಮನೆ ಹೇಳ್ತೀರಾ ನೀವು. I love you. You must love me because I'm very, very bad. Come on, director. Salam, star maker. ನಿಮ್ಮ ಮನೇಲಿ ಯಾರಾದರೂ ನಮ್ಮ ತಾಯಿ, ನಮ್ಮ ಅತ್ತಿಗೆ ಎಲ್ಲರೂ ಫ್ಯಾನ್ಸ್ ನಿಮ್ಗೆಲ್ಲರಿಗೂ. ವೈನಿಗೆ ತುಂಬ ಫ್ಯಾನ್ಸ್ ಇದ್ದಾರೆ. ಸಿನಿಮಾ ಇಂದ ಹಿಡಿದು ಎಲ್ಲ ಕಡೆ ಫ್ಯಾನ್ಸ್ ಇದ್ದಾರೆ. ಬಟ್ ಇದು ಹೊಸ ಇದು ನಿಜವಾಗ್ಲೂ ನೀವು ಮಾಡಿದ್ರೆ ತುಂಬ ಗ್ರೇಟ್ ಅನ್ಸುತ್ತೆ.
ನೀವು ಅಲ್ಲಿ ಸಾಧನೆ ಮಾಡಿ ಇಲ್ಲಿ ಬಂದು ಎಲ್ಲರನ್ನೂ ಸೇರಿಸಿ ಅದು ಹೆಣ್ಮಕ್ಳ ಬಗ್ಗೆ ಒಂದು ಸೀರಿಯಲ್ ಮಾಡ್ತೀರಲ್ಲ ಈಗ ರಿಯಲಿ ಗ್ರೇಟ್. ಬಟ್ ಒಂದು ಹೇಳ್ತೀನಿ ಸರ್, ಐ ಡೋಂಟ್ ನೋ ಹೌ ಯು ಡೂ ಡೈರೆಕ್ಷನ್ ಆ್ಯಂಡ್ ಆ್ಯಕ್ಟಿಂಗ್ ಆ್ಯಂಡ್ ರೈಟಿಂಗ್. ನಾನು ಹೇಳ್ಕೆರೆ ನೀರು ಕುಡಿತಾ ಇದ್ದೀನಿ. ಈ ಕಡೆಯಿಂದ ಈ ಕಡೆಗೆ ಬರ್ತಿದ್ರು ಅದಕ್ಕೆ ಸ್ವಲ್ಪ ಅನ್ನಿಸ್ಬೋದು. ನಾನು ಬಂದಿದ್ದೆ ಹಿಂಗಿಂದ, ನಾನು ಫಸ್ಟ್ ರೈಟರ್ ಆಗಿ ಅಲ್ಲಲ್ಲ ಹಿಂಗಿಂದ ಬಂದಾಗ ಯಾಕಂದ್ರೆ ನಾನೆಲ್ಲ ರೆಡಿ ಆಗ್ಬಿಟ್ಟು ಅಂದರೆ ಫಸ್ಟೇ ಸ್ಕಿಪ್ ಮಾಡ್ಕೊಡೋದು, ಶಾರ್ಟ್ ಡಿವಿಷನ್ ಅಂದರೆ ಪ್ಲಾನಿಂಗ್ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ ನಾನು. ನನಗೆ ಗೊತ್ತು ಎಲ್ಲ ಕೆಲಸ ನಾವು ಮಾಡೋಕ್ಕಾಗಲ್ಲ ಅಂತ ಫಸ್ಟ್ಗೆ ಪ್ರತಿಯೊಂದು ಪ್ಲ್ಯಾನ್ ಮಾಡಿ ನಾನು ಶೂಟಿಂಗ್ ಹೋಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಒಂದು ಸೀನ್ ಅಂದ್ಕೊಳ್ಳಿ, ಆ ಸೀನ್ನ ಪ್ರತಿಯೊಂದು ಡೈಲಾಗ್ಸ್ ಎಲ್ಲ ಪಕ್ಕ ಮಾಡಿ ಅದನ್ನು ಈ ಆ್ಯಂಗಲಲ್ಲಿ ಈ ಥರ ಶಾರ್ಟ್ ತೆಗಿಬೇಕು ಅಂತ ಫಸ್ಟೇ, ಯಾಕಂದ್ರೆ ಅಲ್ಲಿ ಹೋದಾಗ ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂತ ಎಲ್ಲ ಮಾಡಿಕೊಂಡು ಆಮೇಲೆ ಆರ್ಟಿಸ್ಟ್ ನನಗೆ ಏನು ಟೈಮ್ ಬೇಕು ಅದನ್ನೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡು ಸ್ವಲ್ಪ ಯಾಕಂದ್ರೆ ನಿಮ್ದು ಹಂಗಲ್ಲ, ನಿಮ್ಮದು ನಮ್ದು ಹೇಳಂದಲ್ಲ ಡಿಫ್ರೆನ್ಸ್ 2.5 ಗಂಟೆ ಮಾಡೋದಕ್ಕೂ ನೀವು 2 ವರ್ಷ ಒಂದು ಸೀರಿಯಲ್ ಮಾಡೋದು ಮಾಡೋದಕ್ಕೆ ನಿಜವಾಗಿ ನೀವು ಗ್ರೇಟ್. ಇದು ನೀವು ಆ್ಯಕ್ಟರ್ ಮತ್ತು ಡೈರೆಕ್ಟರ್ ಎರಡೂ ಪಾತ್ರ ನೀವು ಮಾಡಬೇಕಂದ್ರೆ ಡಿವೈಡ್ ಹೇಗೆ ಮಾಡ್ಕೊಳ್ತೀರಾ? ಇಲ್ಲಿ ಅದ್ರ ಬಗ್ಗೆ ಮಾತಾಡಿ ಬಂದು ಈ ಕಡೆ ಬಂದ್ಬಿಟ್ಟು ನೀವು ಆ್ಯಕ್ಟ್ ಮಾಡಬೇಕು. ಅಲ್ಲ ನಿಜ ಹೇಳಬೇಕು ಅಂದರೆ ಕರೆಕ್ಟ್ ಒಂದು ಸಿನಿಮಾ ಡಿವಿಷನ್ನೇ ಇಲ್ಲ ಅದರಲ್ಲಿ. ಅಂದರೆ ಎಲ್ಲವೂ ಒಂದೇ ಆಗಿರುತ್ತೆ ಒಂದು ಸಿನಿಮಾ ಅಂದರೆ. ಅದನ್ನು ಇವಾಗ ನೀವು ಆರ್ಟಿಸ್ಟ್ ನೋಡಿದ್ರೆ ನಿಮ್ಗೆ ಸಪ್ರೇಟ್ ಅನಿಸುತ್ತೆ, ಯಾಕಂದ್ರೆ ನಿಮ್ಮ ಡೈರೆಕ್ಷನ್ ನಿಮ್ಗೆ ಅದು ಬೆಳೆದಿರೋ ವಿಷಯ ನಿಮ್ಗೆ ಬೇರೆ. ಬಟ್ ಓವರ್ ಆಲ್ ಸಿನಿಮಾ ಒಂದು ಸ್ಟೋರಿ ಬರೆದಾಗ ಒಂದು ಸ್ಟೋರಿ ನೀವು ಫುಲ್ ಮಾಡಿದಾಗ ಅಂದರೆ ನೀವು ಡೈರೆಕ್ಟರ್ ಆಗಿರ್ತೀರ, ನೀವು ಆರ್ಟಿಸ್ಟ್ ಆಗಿರ್ತೀರ, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತೀರ, ಯಾಕಂದ್ರೆ ನಿಮ್ಮೆಲ್ಲ ಭಾವನೆಗಳು ಅದರೊಳಗೆ ಇರುತ್ತಲ್ಲ. ಸೊ ಎಲ್ಲವೂ ನಾವೇ ಆಗಿರ್ತೀವಿ ಗೊತ್ತಿಲ್ಲದೆ ಇರೋದು. ಸೊ ಅದು ರೈಟರ್ ಆದಾಗ ಅದಾಗುತ್ತೆ. ಅದು ಆ್ಯಕ್ಚುಲಿ ಒಂದು ಸ್ಟೋರಿ ಫುಲ್ ಬರೆದಾಗ ನಿಮ್ಗೊಂದು ಕಲ್ಪನೆ ಇರುತ್ತೆ, ನನಗೆ ಈ ಮನೆ ಹಿಂಗಿರಬೇಕು, ಈ ಶಾರ್ಟ್ ಇಲ್ಲಿಂದ ಹಿಂಗೆ ತೋರಿಸ್ಬೇಕು ಅಂತ, ನೀವು ಆ್ಯಕ್ಟಿಂಗ್ ಹಿಂಗೆ ಮಾಡಬೇಕು, ಈ ಡ್ರೆಸ್ ಹಿಂಗೆ ಹಾಕ್ಬೇಕು ಅಂತ. ಅವಾಗ ಎಲ್ಲವೂ ಒಂದೇ ಆಗ್ಬಿಡುತ್ತೆ. ಅವಾಗೇನು ಬೇರೆ ಬೇರೆ ಅನ್ಸಲ್ಲ, ಅಷ್ಟು ಕಷ್ಟ ಅನ್ಸಲ್ಲ ಅವಾಗ. ಆಮೇಲೆ ವೆನೆವರ್ ನೀವು ಡೈರೆಕ್ಷನ್ ಮಾಡಾದ್ಮೇಲೆ ಆ್ಯಕ್ಟ್ ಮಾಡಾದ್ಮೇಲೆ ವೆನ್ ಯು ಗೋ ಬ್ಯಾಕ್ ಟು ದಿ ಎಡಿಟ್ ಸೂಟ್ ಆರ್ ವೆನ್ ಯು ಗೋ ಬ್ಯಾಕ್ ಆ್ಯಂಡ್ ಸಿ ಯೋರ್ ಸೆಲ್ಫ್, ನಾನು ಏನು ಇಂಥ ಕೆಲಸ ಮಾಡಿದ್ದೀನಿ ಅಂತ ಅನ್ಸುತ್ತೆ? ನಾನು ಡೈರೆಕ್ಷನ್ ಮಾಡಿದಾಗ ನನಗೆ ಅವತ್ತು ಅನಿಸಿಲ್ಲ. ನಾನು ಆ್ಯಕ್ಟ್ ಮಾಡಿದಾಗ ಅನಿಸಿದೆ ಬೇರೆಯವ್ರ ಜೊತೆಲಿ. ಅದು ಸ್ಪೆಸಿಫೈ ಮಾಡ್ತಿರ್ಬೇಕು. ನಾನೇ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದಾಗ ನಾನೇ ಅಲ್ಲಿ ಪಕ್ಕ ನೋಡ್ಕೊಂಡಿರ್ತೀನಿ, ನಾನು ಕರೆಕ್ಟಾಗಿ ಹಿಂಗೆ ಬರಬೇಕು, ಇದು ಸರಿ ತಪ್ಪು. ಕೆಲಸಕ್ಕೆ ಏನಾಗುತ್ತೆ ಬೇರೆ ಡೈರೆಕ್ಟ್ ಇದ್ದಾಗ ಅವ್ರಿಗೇನೋ ಬೇಕಾಗಿರುತ್ತೆ, ನಾವೇನೋ ಮಾಡಿರ್ತೀವಿ, ಆ ಕಮ್ಯುನಿಕೇಶನ್ ಕರೆಕ್ಟಾಗಿ ಇಲ್ದೇನೆ ಕೊನೆಗೆ ಆ ಸೀನ್ ನೋಡಿದಾಗ ಅಲ್ಲಿ ಏನೋ ಬೇರೆ ಥರ ಇರುತ್ತೆ, ಇಲ್ಲೇನೋ ಬೇರೆ ಮಿಸ್ಲೀಡ್ ಆಗ್ಬಿಡುತ್ತೆ. ಆ ಥರ ಚಾನ್ಸಸ್ ಇದೆ. ಮತ್ತು ಇಂಡಸ್ಟ್ರಿನಲ್ಲಿ ಪ್ರಚಲಿತವಾದ ಒಂದು ಭಾಷೆ ಇದೆ, ಏನಪ್ಪ ಅಂದರೆ ಕಲ್ತ್ಕೊಂಡು ಇಲ್ಲಿ ಬಂದು ಸಾಧಿಸೋದು ಮತ್ತು ಇಲ್ಲಿ ಬಂದು ಕಲ್ತ್ಕೊಳ್ಳೋದು. ಈ ಎರಡು ಪ್ರೋಸೆಸ್ಸಲ್ಲಿ ಇಂಡಸ್ಟ್ರಿ ಗೊತ್ತಿರೋ ಸುಮಾರು ಜನ ಹೇಳ್ತಾರೆ. ಯಾವುದೇ ಕಲ್ತ್ಕೊಂಡಿಲ್ಲ ಇನ್ನು. ಇಂಡಸ್ಟ್ರಿಯಲ್ಲಿ ನೀವು ಇಷ್ಟಿರೋರು ನೀವೇ ಹಿಂಗೆ ಹೇಳಿದ್ರೆ ಇಲ್ಲ ನಿಜವಾಗ್ಲೂ ಏನೂ ಕಲಿಯೋಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ಸಿನಿಮಾನೂ ಕಲಿಬೇಕು, ಪ್ರತಿ ಶಾರ್ಟಲ್ಲಿ ಪ್ರತಿ ದಿನಾನೂ ಕಲಿತಾನೆ ಇರ್ತೀನಿ. ನಿಜ ಹೇಳ್ತೀನಿ, ಇದೇನು ನಾನೇನೋ ಭಾಳ ವಿನಯದಿಂದ ಇದರಿಂದ ಹೇಳೋ ಮಾತಲ್ಲ, ಹಂಬಲಾಗಿ ಹೇಳ್ತಿರೋ ಮಾತಲ್ಲ. ಇದು ನಿಜವಾಗ್ಲೂ ಪ್ರತಿದಿನ ಕಲಿಬೇಕು. ಏನು ಕಲ್ತ್ಕೊಂಡು ನಾವು ಏನು ಮಾಡೋಕ್ಕೆ ಸಾಧ್ಯ? ಒಂದು ಸಬ್ಜೆಕ್ಟ್ ಒಂಥರ ಇರುತ್ತೆ, ಇನ್ನೊಂದು ಸಬ್ಜೆಕ್ಟ್ ಇನ್ನೊಂದು ಥರ ಇರುತ್ತೆ, ಅದ್ರ ಡಿಮ್ಯಾಂಡೇ ಇನ್ನೊಂದು ಥರ ಇರುತ್ತೆ. ಪ್ರತಿದಿನ ಚೇಂಜ್ ಆಗ್ತಿರುತ್ತೆ, ಆಡಿಯನ್ಸ್ ಟೇಸ್ಟ್ ಚೇಂಜ್ ಆಗ್ತಾ ಇರುತ್ತೆ. ನಿನ್ನೆ ಹಿಟ್ಟಾಗಿರೋ ಸಾಂಗ್ ನಾಳೆ ಹಿಟ್ಟಾಗೋ ಸಾಂಗ್ ಸಂಬಂಧನೇ ಇರಲ್ಲ ಅಲ್ವಾ? ಮೊನ್ನೆ ಮೆಲೋಡಿ ಹಿಟ್ ಆಗ್ತಾ ಇರುತ್ತೆ, ಇನ್ನೊಂದಿನ ಯಾವುದೋ ಮಂತ್ರ ಥರ ಹಾಗೆ ಹಿಟ್ಟಾಗ್ತಿರುತ್ತೆ. ನಾನು ಮಂತ್ರ ಥರ ಮಾಡಿದ್ರೆ ಅದು ಸೊ ಇಲ್ಲಿ ಕಲಿಯೋದು ಅನ್ನೋದು ಏನಿಲ್ವೇ ಇಲ್ಲ. ಇಲ್ಲಿ ಪ್ರತಿದಿನ ಪ್ರತಿದಿನ ಎಕ್ಸ್ಪೆರಿಮೆಂಟು ಅಪ್ಡೇಟ್ ಮಾಡ್ಕೋತಾನೆ ಇರೋ. ಹೌದೌದು. ಸರ್ ನಿಮ್ಮನ್ನ ನಾನು ಕೇಳಬಾರ್ದು ಈ ಮಾತನ್ನ. ನೀವೇ ಥಿಂಕ್ ಟ್ಯಾಂಕ್, ಒಂಥರ ನಿಮ್ಮ ತಲೆನಲ್ಲಿ ಸಾವಿರಾರು ವಿಚಾರಗಳು ಓಡಾಡ್ತಾ ಇರುತ್ತೆ. ಬಟ್ ನಿಮ್ಮ ಥಿಂಕ್ ಟ್ಯಾಂಕ್ ಎಲ್ಲಿಂದ ಬರುತ್ತೆ? ಏನಿಲ್ಲ ಅದಕ್ಕೋಸ್ಕರ ಅಲ್ಲಲ್ಲ. ಇದ್ರೊಳಗೆ ತುಂಬ ಒಳ್ಳೆ ಕ್ವಶನ್, ನೀವು ಒಂದು ಸ್ಪಿರಿಚುವಲ್ ಕ್ವಶನ್ ಇದೆ ಕೇಳಿದ್ದು. ಇವಾಗ ಏನಾರು ಹುಟ್ಟಬೇಕು ಅಂದರೆ ಏನು ಇಲ್ದಿರೋ ಕಡೆಯಿಂದ ಹುಟ್ಟೋದು. ಇಡೀ ಪ್ರಪಂಚ ಹುಟ್ಟಿರೋದು ಏನು ಇಲ್ದಿರೋದ್ರಿಂದ ಹುಟ್ಟಿರೋದು ಅಂತ. ಅಂದರೆ ನಿಮ್ಮ ತಲೆ ಖಾಲಿ ಇದ್ದ ನಿಮ್ಮ ವಿಷಯಗಳು ಸಹ ಇವತ್ತು ಲೋಟ ಖಾಲಿ ಇದ್ದ ಇವರು ನೀರು ತುಂಬೋದು, ಲೋಟ ಫುಲ್ ಫಿಲಪ್ ಆಗಿದೆ, ನೀವೇನು ತುಂಬಿಸೋದು ಮಾತ್ರ ಈ ಥರ ವಿಕಾರವಾಗಿರೋದು ನನ್ನ ಮುಖ ಅಲ್ಲ, ನಿನ್ನ ಮನಸ್ಸು. ಕೆಟ್ಟ ಮನ್ಸಿಟ್ಕೊಂಡು ನೋಡ್ರೆ ಎಲ್ಲ ವಿಕಾರವಾಗೇ ಕಾಣಿಸುತ್ತೆ, ಒಳ್ಳೆ ಮನ್ಸಿಟ್ಕೊಂಡು ನೋಡು ಎಲ್ಲ ಸುಂದರವಾಗೇ ಇರುತ್ತೆ. ಈಡಿಯಟ್ ಕೊಡ. ನಮ್ಮೂರಿಗೆ ಸ್ವಾಗತ. ಟೋಪಿ ಹಾಕು. ಇದು ನಮ್ಮೂರು ಪಂಚಾಯ್ತಿ. ನೀನು ನಮ್ಮೂರಲ್ಲಿ 80/100 ಮನೆ ಕಟ್ಟಿಸ್ತಿದ್ಯಲ್ಲ, ಅದಕ್ಕೆ ಇಲ್ಲಿ ಕೂರಿಸಿದ್ವಿ. ತುಂಬಾ ಖುಷಿ ಪಡ್ತೀಯಾನೆ? ಕ್ರೇನ್ ಆಗಿ ತೋರಿಸ್ರ.
ಮತ್ತೆ ನೀವು ಭಾಷೆಗಳನ್ನ ಯೂಸ್ ಮಾಡೋಂಥದ್ದು ಮತ್ತೆ ಅದರಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಚಿತ್ರಾನ್ನ ಅದು ಎರಡನ್ನ ಮತ್ತೆ ಬ್ರೇಕ್ ಮಾಡೋದು ಮತ್ತೆ ಕರ್ನಾಟಕ ಒಂದು ತಮಿಳ್ನಾಡು ಒಂದು ಅದೆರಡನ್ನು ಕ್ಯಾರೆಕ್ಟರೈಸ್ ಮಾಡಿ ಎಷ್ಟು ಅಂತ ಒಂದು ಫಿಲಮ್ ತೆಗೆದಿದ್ದು ಈ ಥರದ್ದು ಎಲ್ಲನೂ ನೀವು ಮಾಡಬೇಕಾದ್ರೆ ನಿಮಗೆ ಎಲ್ಲಾದ್ರೂ ಒಂದು ಕಡೆ ಅದೊಂದು ಪ್ರೋಸೆಸ್ ಮತ್ತು ಎಫೆಕ್ಟ್ ನಿಮ್ಗೆ ಆಗಿರಲೇಬೇಕು ಆ ಥರದ್ದೊಂದು ಮಾಡೋದಕ್ಕೆ ನಿಮ್ಗೊಂದು ಎಫೆಕ್ಟ್ ಆಗಿರಲೇಬೇಕು. ಅದು ಎಲ್ಲಿಂದ ಪ್ರತಿ ಸಲ ನಾವು ಅದನ್ನೇ ಕೇಳ್ತಾ ಇರ್ತೀವಿ, ನಿಮ್ಗೆ ಎಲ್ಲಿಂದ ಅಂತ ಕೇಳ್ತೀವಿ. ಎಲ್ಲಿಂದಪ್ಪ ಇದು ನೀವು ನೋಡಿ, ಒಂದು ಹೊರಗಡೆ ಒಂದು ಒಳಗಡೆ ಎರಡೇ ಕಡೆ ಸಬ್ಜೆಕ್ಟ್ ಇರೋದಲ್ವ. ಒಂದು ಹೊರಗಡೆ ಕಾವೇರಿ ಪ್ರಾಬ್ಲಮ್, ಅದು ಹೊರಗಡೆ ಇರೋ ಸಬ್ಜೆಕ್ಟ್. ಒಂದು ಒಳಗಡೆ ಇರೋದು ಉಪೇಂದ್ರ ಒಳಗಡೆ ಇರೋ ಸಬ್ಜೆಕ್ಟ್. ನಾನು ಮಾಡಬಲ್ಲೆ ಅಂತ ಎರಡು ನಮ್ಮಲ್ಲಿರೋ ಸಬ್ಜೆಕ್ಟ್ ಅಷ್ಟೇ. ಹೊಸದು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಅನ್ಕೊಂತೀವಿ ಅಷ್ಟೇ, ನಮ್ಮ ಖುಷಿಗೆ. ಈ ಥರ ಯಾರು ಮಾಡಿದ್ರೆ ನೋಡಿದ್ರೆ ಫಸ್ಟ್ ಟೈಮ್ ಎಲ್ಲ ಆಗಿರೋದು ನಾವೇನೋ ಸ್ವಲ್ಪ ಬೇರೆ ಥರ ಹೇಳ್ಬೋದು ಅಷ್ಟೇ. ನಮ್ಮೂರಲ್ಲಿ ಕಾಲಿಗೆ ಮಣ್ಣಾದ್ರೆ ಕಾಲ್ ತೊಳ್ಕೊಂಬ, ಕಾಲ್ ಗಲೀಜು ಅಂತಾರೆ. ಅಂಥದ್ರಲ್ಲಿ ನೀವು ಆ ಮಣ್ಣನ್ನ ಕಣ್ಣಿಗೆ ಅಮ್ಮ, ತಾಯಿ ಹತ್ರನೇ ಇರೋ ಮಗು ತಾಯಿಗೆ ಒದಿತದೆ, ಗಲಾಟೆ ಮಾಡುತ್ತೆ. ಅದಕ್ಕೆ ತಾಯಿ ಪ್ರೇಮ ಏನು ಅಂತ ಗೊತ್ತಿರಲ್ಲ. ಅದೇ ತಾಯಿಯಿಂದ ದೂರ ಆಗಿರೋ ಮಗು ಮಾತ್ರ ಗೊತ್ತಾಗ ತಾಯಿ ಪ್ರೀತಿ ಎಂತದ್ದು ಅಂತ. ಇವಾಗ ಇಷ್ಟೊಂದೆಲ್ಲ ಫಿಲ್ಮ್ಸ್ ಮಾಡಿ ಆದ್ಮೇಲೆ ಡು ಯು ಹ್ಯಾವ್ ಇನ್ಸೆಕ್ಯೂರಿಟಿ? ಅಂದರೆ ಫ್ರೈಡೇದು ಟೆನ್ಷನ್ ಇರುತ್ತೆ. ಯಾರು ಹೇಳ್ತಿದ್ರು ಶಾರುಖ್ ಖಾನ್ ಸಲ್ಮಾನ್ ಖಾನ್ ಇನ್ಸೆಕ್ಯೂರಿಟಿ ಇದೆಯಂತ. ಅಲ್ಲ, ನೀವು ನಮ್ದ್ರಲ್ಲಿ ನೀವೇನು ಕಡಿಮೆ ಇಲ್ಲ. ಕಂಪೇರ್ ಅಲ್ಲ ಹೇಳಿದ್ದು ಆ ಥರ ಯೋಚನೆ ಮಾಡಿದ್ರೆ ಲೈಫೆಲ್ಲ ಇನ್ಸೆಕ್ಯೂರಿಟಿ. ನಾವು ಯಾರು ಸೆಟ್ಲ್ ಅಲ್ಲ ಅಲ್ವಾ? ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಎಲ್ಲರೂ ಸೆಟ್ಲ್. ನೀವು ಹೇಳಿದ್ದು ನನಗೆ ಸಡನ್ನಾಗಿ ಜ್ಞಾಪಕ ಬಂದಿದ್ದು, ಒಂದು ಗ್ಲಾಸ್ ಲೋಟದಲ್ಲೋ ಎಲ್ಲೋ ಅರ್ಧ ಲೋಟ ನೀರು ತುಂಬಿದ್ರೆ ದೇಸೇನು ಹೌ ವಿ ಲುಕ್ ಅಟ್ ಥಿಂಗ್ಸ್. ಇದು ಹಾಫ್ ಎಂಟಿ ಅಂದರೆ ಹಾಫ್ ಫುಲ್ ಆಮೇಲೆ ನೀವೊಂದು ಯಾವುದಾದ್ರೂ ರೋಲ್ ಆಕ್ಸೆಪ್ಟ್ ಮಾಡ್ಕೋಬೇಕಾದ್ರೆ ವೆನ್ ಯು ಆರ್ ನಾಟ್ ಡಿರೆಕ್ಟಿಂಗ್ ಇಟ್, ವೆನ್ ಯು ಆರ್ ಜಸ್ಟ್ ಗೋಯಿಂಗ್, ಯು ಜಸ್ಟ್ ಬಿಕಮ್ ಅ ಡೈರೆಕ್ಟರ್ಸ್ ಆ್ಯಕ್ಟರ್ ಯು ಡು. ಅಥವಾ ಅಲ್ಲಿ ಕಿರಿಕಿರಿ ಅನಿಸ್ತಾ ಇರುತ್ತಾ ಕೆಲವು ಸಲ, ನಿಮ್ಮ ಆ ಡೈರೆಕ್ಟರ್ ಅನ್ನೋದು ಹೊರಗೆ ಬರ್ತಾ ಇರುತ್ತಾ? ಅದು ಸ್ವಲ್ಪ ಕಷ್ಟ ಇದ್ದೇ ಇದೆ ನನಗೆ. ಬಟ್ ನಾನು ಆ ಕಷ್ಟ ನಾನೇ ತೊಗೊಂಡ್ಬಿಡ್ತೀನಿ, ಅವ್ರಿಗೆ ಕೊಡೋಕ್ಕೆ ಹೋಗಲ್ಲ. ಒಂದು ಸ್ವಲ್ಪ ಟ್ರೈ ಮಾಡ್ತೀನಿ ಕೊಡೋದಕ್ಕೆ, ಅವ್ರು ತೊಗೊಳ್ಳಿಲ್ಲ ಅಂದರೆ ಸುಮ್ಮನೆ ಆಗ್ಬಿಡ್ತೀನಿ. ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ, ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತಾನೆ. ಕೆಲವು ಸತಿ ಕೆಲವು ಡೈರೆಕ್ಟರ್ಸ್ ಇಲ್ಲ ಇದೇ ಕರೆಕ್ಟು ನೀವು ಬಿಟ್ಬಿಡಿ ಅಂತಾರೆ, ಅವಾಗ ನಾನು ಹೋಗಲ್ಲ. ಅದು ಯಾವಾಗಲೂ ಅಷ್ಟೇ, ಅದು ಒಂದು ತಲೆನೇ ಉಪಯೋಗಿಸ್ಬೇಕು ಆ್ಯಕ್ಚುಲಿ. ಅದು ಟೂ ಮೆನಿ ಕುಕ್ ಸ್ಪಾಯಿಲ್ ದಿ ಡಿಶ್ ಅಂತಾರಲ್ಲ, ಹಂಗಾಗ್ಬಾರ್ದು. ಅದಕ್ಕೆ ಕೆಲವು ಕಡೆ ಕೆಲವು ಡೈರೆಕ್ಟರ್ಸ್ ಜಾಸ್ತಿ. ಇವಾಗ ನೋಡಿ, ಸುರೇಶ್ ಕೃಷ್ಣ ಜೊತೆ ವರ್ಕ್ ಮಾಡಿದೆ. ಅವರು ನನ್ನ ಪ್ರತಿ ಇದಕ್ಕೂ ಕರೆಯೋರು, ರೈಟ್ ಉಪೇಂದ್ರ ಬಂದು ಬರಬೇಕು ಇವಾಗ, ಆಮೇಲೆ ಲಿರಿಕ್ ರೈಟ್ ಉಪೇಂದ್ರ ಬರಬೇಕು ಇವಾಗ, ಆಮೇಲೆ ಡೈರೆಕ್ಟರ್ ಉಪೇಂದ್ರ ಬರಬೇಕು ಇವಾಗ. ಆ ಥರ ಎಲ್ಲದಕ್ಕೂ ಸಪ್ರೇಟ್ ಕರೆಯೋರು. ಆ ಥರ. ಸೊ ಯು ಆರ್ ದಿ ಏರಿಯಾ SI? ಎಸ್ ಸರ್. ವಾಟ್ಸ್ ಯುವರ್ ನೇಮ್? ಕಾಳಯ್ಯ ಸರ್. ಕಳಯ, ವೇರ್ ಇಸ್ ಮಿಸ್ಟರ್ ಕಾಶಿನಾಥ್? ನಾನೇ ಕಾಶಿನಾಥ್. ಹಾಗೆ ಹೇಳ್ಕೊಂಬಂದಿರೋ ಡೂಪ್ಲಿಕೇಟ್ ಕಾಶಿನಾಥ್ ನೀವು. ಏನ್ ಹೇಳ್ತಿದ್ದೀರಾ ನೀವು? ನಿಮ್ಮ ನಾಟಕ ಎಲ್ಲ ಇವತ್ತಿಗೆ ಕೊನೆ ಆಯ್ತು. ನಿಮ್ಮಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದಕ್ಕಿಂತ ಎಲ್ಲ MMS ಹೋಗ್ರಿ. ನಾಟಕ ಆಗಲ್ಲ ನಿಮ್ಗೆ. ಯಾವನ್ ಸರ್ ಪೊಲೀಸ್ ಆಫೀಸರು? ಇವನ ಅಜ್ಜಿ. ಆಯ್ತು ಇವನು ಮಾಧವ್ ಅಂತ ಸರ್. ದಿನ ಬಂದ್ ಆಕ್ಟಿಂಗ್ ಬೇಕು ಅಂತ ತಲೆ ತಿಂತಿದ್ದ ಸರ್. ಬೈತ್ ಕಳ್ಸಿದ್ದೆ. ಒಂದಲ್ಲ ಒಂದಿನ ನಿಮ್ ಡೈರೆಕ್ಟರ್ ನಾನು ಎಂತ ಆರ್ಟಿಸ್ಟ್ ಅಂತ ತೋರಿಸ್ತೀನಿ ಅಂತ ಹೇಳೋಗಿದ್ದ ಸರ್. ಇವತ್ತು ಬಂದು ನಿಮ್ ಮುಂದೆ ಪೊಲೀಸ್ ಡ್ರೆಸ್ ಹಾಕೊಂಡು ನಾಟಕ ಮಾಡ್ತಿದ್ದಾನೆ. ಈಗ ನೀವು ಕರ್ಲೆ ನನ್ನ ಮಗ ಇಂದ ಸ್ಟಾರ್ಟ್ ಮಾಡಿದ್ರಿ, ಕಾಮಿಡಿ ಆಯಿತು. ಅದಾದಮೇಲೆ ಉಶ್ ಮಾಡಿದ್ರಿ, ಹಾರರು. ಅದಾದಮೇಲೆ ಇವಾಗ ಸೂಪರ್ ರೀಸೆಂಟಾಗಿ ಫ್ಯೂಚರಿಸ್ಟ್. ಅದು ಬೇರೆ ಯಾರು ಮಾಡೇ ಇರಲಿಲ್ಲ. ಸೊ ನೆಕ್ಸ್ಟ್ ಯಾವ ಜಾನರಲ್ಲಿ ಮಾಡ್ತೀರಾ ನೀವು ಅನ್ನೋದು? ಅಲ್ಲ, ಒಂದದೇ ನಾನು ಹೇಳಿದ್ನಲ್ಲ, ಈ ಒಂದು ಥಾಟ್ ಸ್ಪಿರಿಚುವಲ್ ಮೇಲೆ ಮಾಡಬೇಕು ಅಂತ ಒಂದು ಐಡಿಯಾ ಇಟ್ಕೊಂಡಿದ್ದೀನಿ. ನನಗಿನ್ನೂ ಅಂದರೆ ನನಗೆ ಸಬ್ಜೆಕ್ಟ್ ನನಗೆ ಕನ್ವಿನ್ಸ್ ಆಗಿದೆ. ಬಟ್ ನನಗೆ ಯೋಗ್ಯತೆ ಇದೆಯಾ ಮಾಡೋಕ್ಕೆ ಅಂತ ಇನ್ನೂ ಕನ್ವಿನ್ಸ್ ಆಗಿಲ್ಲ ನನಗೆ. ಇಲ್ಲ ಬಿಕಾಸ್ ಆ ಸಬ್ಜೆಕ್ಟ್ ಹಂಗಿದೆ. ಅದು ಆ್ಯಕ್ಚುಲಿ ಆ ಸಬ್ಜೆಕ್ಟ್ ಮಾಡೋಕ್ಕೆ ಮುಂಚೆ ನಾನು ಅಷ್ಟು ಕನ್ವಿನ್ಸ್ ಆಗಬೇಕು, ನಾನು ಇದಾಗಬೇಕು. ನನಗೆ ಇನ್ನೂ ಅದ್ರಲ್ಲಿ ಸಿಗ್ತಾ ಇಲ್ಲ. ಸುಮಾರು ಒಂದು 6 ಇಯರ್ಸಿಂದ ಟ್ರೈ ಮಾಡ್ತೀನಿ ಆ ಸಬ್ಜೆಕ್ಟ್ ಮಾಡಬೇಕು ಅಂತ. ಇದುವರೆಗೂ ಆಗಿಲ್ಲ. ಒಂದು 5-10 ವರ್ಷ ಮಾಡಿದ್ದೀನಿ, ಇನ್ನೂ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ನೋಡೋಣ, ಅದಾದರೆ ಮಾಡೋಣ ಅಂತ. ಆ ಥರದೊಂದು ದಿನಕ್ಕೆ ಕಾಯ್ತೀವಿ ಸರ್. ಖಂಡಿತ ಆದಷ್ಟು ಬೇಗ ಮಾಡಿ. Come on, director. Salam, star maker. ನೀವು ಎಸ್ಪೆಷಲಿ ಈ ಸಿನಿಮಾ ಎ ಮತ್ತು ಉಪೇಂದ್ರ ಮಾಡಿದಾಗ ನಿಮ್ಮ ಗೆಟಪ್ ಆಗಲಿ, ಆ ಉಪೇಂದ್ರದಲ್ಲಿ ಆ ಜೂಸ್ ಆಗಲಿ, ಅದೆಲ್ಲ ಡಿಫ್ರೆಂಟ್ ಆಗಿತ್ತು. ಈಗ ನಿಮಗೆ ಮನಸ್ಸಿಗೆ ಅನಿಸ್ಲಿಲ್ವಾ ಲೈಕ್ ಈ ಥರ ಗೆಟಪ್ ಹಾಕಿದ್ರೆ ಹುಡುಗರಿಗೆ ಇಷ್ಟ ಆಗುತ್ತಲ್ವ? ಅದು ಹೆಂಗೆ ಕಾನ್ಫಿಡೆಂಟ್ ಹೆಂಗೆ ಇಷ್ಟ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ಅದೇ ಒಂಥರ ದಡ್ಡಾರಿ ನಾನು ನಿಜವಾಗ್ಲೂ. ನನಗೆ ಗೊತ್ತಾಗಲಿಲ್ಲ ಆ ಟೈಮಲ್ಲಿ. ನನಗೆ ಏನು ಮನಸ್ಸಿಗೆ ಅನ್ನಿಸ್ತೋ ಒಂದು ಸಿನಿಮಾ ಮಾಡ್ಬಿಡ್ತಿದ್ದೆ. ಆಮೇಲೆ ಗೊತ್ತಾಯಿತು, ಫಸ್ಟ್ ಡೈರೆಕ್ಟರ್ ಆಗಿದ್ದಾಗ ಬೇರೆ, ಆರ್ಟಿಸ್ಟ್ ಆಗಿದ್ದಾಗ ಬೇರೆ. ಆರ್ಟಿಸ್ಟ್ ಆಗಿ ಇಮೇಜ್ ಕೌಂಟ್ ಆಗುತ್ತೆ ಹೆಂಗೆ. ಆಮೇಲೆ ಹೆಂಗೆ ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ
ಎಸ್ಪೆಷಲಿ ಉಪೇಂದ್ರ ಸಿನಿಮಾ ಆದ್ರ ಮೇಲೆ ನನ್ನ ಹತ್ರ ಯಾರೋ ಬಂದರು, ಬಂದು ನಿಂತ್ಕೊಂಡು ಸರ್ ಹೊಡೆದ್ಬಿಡಲ್ಲ ಆ ಥರ ನೀವು ನನಗೆ ಅಂತ. ನನಗೆ ಶಾಕ್ ಆಯ್ತು, ಯಾಕೆ ನಾನೇ ಕುಡಿತೀನಿ ನಿಮಗೆ ಸರ್, ನೀವು ಹೊಡೆದ್ಬಿಡ್ತೀರಂತೆ ಮಾತಾಡೋಕೆ ಹೋದ್ರೆ. ಅಂದರೆ ನನ್ನ ಸಿನಿಮಾಲಿರೋ ಕ್ಯಾರೆಕ್ಟರ್ ರಿಯಲ್ ಕ್ಯಾರೆಕ್ಟರ್ ಅಂತ. ಹೇಳ್ಬೇಕಂದ್ರೆ ಉಪೇಂದ್ರ ಅಂದ ತಕ್ಷಣ ಫಸ್ಟ್ ಮನ್ಸಿಗೆ ಬರೋದು ಆ ಗೆಟಪ್, ಆ ಜುಟ್ಟು ಮತ್ತೆ ಆ ಕಾಸ್ಟ್ಯೂಮ್ಸು. ಬೊಂಬಾಟ್ ಹೇರ್ ಸ್ಟೈಲ್. ಹೈ ತಗಡು ಇವಾಗ ಹೈ ನನ್ನ ಮಕ್ಕಳ ನನ್ನ ಇಷ್ಟ ಬಂದ ಡ್ರೆಸ್ ನಾನು ಹಾಕೊಂತೀನಿ, ನನಗೆ ಇಷ್ಟ ಬಂದ ಓಡಾಡ್ತೀನಿ. ನೀವ್ಯಾರ ಕೇಳಕ್ಕದನ್ನ? ಅಯ್ಯೋ ಕನಸಿನ ತುಂಬಾ ಲಕ್ಕಿ. ನೀವು ಬ್ಯೂಟಿಫುಲ್ ಹೀರೋಯಿನ್ಸ್ ಜೊತೆ ಎಲ್ಲ ಆ್ಯಕ್ಟ್ ಮಾಡ್ತೀರಾ, ಆಮೇಲೆ ಡ್ಯುಯೆಟ್ ಸಾಂಗು, ಆಮೇಲೆ ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಆ್ಯಕ್ಟ್ ಮಾಡ್ತೀರಾ. ಮನೆಗೆ ಹೋದ್ಮೇಲೆ ಯಾವ ಕಡೆ ನಿಮ್ಮ ಜೊತೆ ಜಗಳ ಆಡೋದಿಲ್ಲ? ಅವರು ಆರ್ಟಿಸ್ಟ್, ಅವ್ರಿಗೆ ಗೊತ್ತಿದೆ ಸಿನಿಮಾ ಅಂದ್ರೆ ಏನು ಅಂತ. ನೀವು ಆರ್ಟಿಸ್ಟ್ ಆಗಿದ್ರೆ ಕೇಳ್ತೀರ, ನನಗೆ ಆಶ್ಚರ್ಯ ಆಗ್ತದೆ. ಅದು ಏನು ಇಲ್ಲ, ಸೋಫಾರ್ ಆಗಿಲ್ಲ, ಅದೇ ಸ್ವಲ್ಪ ಅವಾಗ ಅವಾಗ ಸರ್ ಇವಾಗ ನಡೀತಾರಂಥ ಸಿನಿಮಾ ಆಮೇಲೆ ಈಗ ನಾನು ಅದೇ ದಯವಿಟ್ಟು ಕ್ಷಮಿಸ್ಬೇಕು, ಯಾಕಂದರೆ ಈ ಡ್ರೆಸ್ಸಲ್ಲೇ ಬಂದು ಕೂತಿದ್ದೀನಿ. ಇದರಲ್ಲಿ ನಾನೊಬ್ಬ ಕಳ್ಳ, ಆ್ಯಕ್ಚುಲಿ ಪೊಲೀಸ್ ಡ್ರೆಸ್ ಟೋಪಿ ವಾಲ ಅಂತ ಈ ಚಿತ್ರ, ಇದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಪಾಪ ನೀವು ಮಧ್ಯದಲ್ಲಿ ನಾನು ಮಧ್ಯದಲ್ಲಿ ಬರ್ತಾ ಇದ್ದೀನಿ, ನಿಮ್ಗೆ ತೊಂದರೆ ಆಗಿರ್ಬೋದು. ಒಟ್ಟಿನಲ್ಲಿ ನಿಮ್ಮ ಈ ಟೋಟಲ್ ಸೀರಿಯಲ್ಗೆ ನೀವೆಲ್ಲ ಮಾಡ್ತಿರೋ ಇದು ಅದ್ಭುತ ಯಶಸ್ ಆಗಲಿ. ನೀವು ಅಲ್ಲಿ ಅಂದ್ಕೊಂಡೇ ಬಿಡಿ ದೊಡ್ಡ ಡೈರೆಕ್ಟ್ ಆಗ್ತೀರ ನೀವು. ಅದೊಂದು ಅದು ಯಾರೂ ಹೇಳ್ಕೊಡಲ್ಲ, ನೀವೇ ನಿಜವೂ ಅಷ್ಟು ಫ್ರ್ಯಾಂಕ್ ಹೇಳ್ತೀನಿ. ನನ್ನ ಡೈರೆಕ್ಟಿಂದು ಕಷ್ಟ ಆಗುತ್ತೆ, ನನ್ನ ಎಡಿಟಿಂಗ್ ಮಾಡೋದು ಬೇರೆ ನಾನು ಪಕ್ಕದ ಮಾಡಿ ಹೇಳ್ಕೊಡ್ತಾರೆ ಎಲ್ಲ. ನೀವು ಅಷ್ಟು ಫ್ರ್ಯಾಂಕ್ ಆಗಿ ಅಷ್ಟು ಓಪನ್ ಆಗಿ ಹೇಳೋದು, ಅದೇ ನಿಮಗೆ ತುಂಬ ದೊಡ್ಡ ಪ್ಲಸ್ ಕೂಡ. ತುಂಬ ಒಳ್ಳೆಯದಾಗುತ್ತೆ ನೋಡಿ. ಇನ್ನು ತುಂಬ ಸಿನಿಮಾನೇ ಡೈರೆಕ್ಟ್ ಮಾಡಿದ್ರು ಮಾಡ್ಬೋದು ನೆಕ್ಸ್ಟ್ ಟೈಮ್. ಸರ್ ನಮ್ಮ ಟೀಮ್ ನಿಮಗೆ 2 ಲೈನ್ ಹಾಡು ಹೇಳ್ತಾರೆ. ಹಾಂ ಹೇಳಿ ಹೇಳಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ, ಅಪ್ಪ ಅಮ್ಮ ನಂಜಾರು ಇಲ್ಲ, ಇಲ್ಲಿ ನನಗೆ ನಾನೇ ಎಲ್ಲ. ಸರ್ ನೀವು 1 ಲೈನ್ ಹಾಡಿ. ನೀವ್ ಆಕ್ಟ್ ಮಾಡಿರೋದು ಬೇಡ, ಇವಾಗ ನೀವು ತುಂಬಾ ಲೈಕ್ ಬೇರೆಯವ್ರಿಗೆಲ್ಲ ಹಾಡಿದ್ರಲ್ಲ, ಪ್ಲೀಸ್. ನೀವು ಹಾಡಿರೋ ಪದೇ ಪದೇ ತಗಲಕೊಂಡೆ ನಾನು ಬೆಂಗಾಲಿ ಬೆಡಗಿ ಕೈಲಿ, ತಗಲಕೊಂಡೆ ನಾನು ಈ ಸೀರಿಯಲ್ ಹುಡುಗಿರ್ ಜೊತೆ. ಒಂದೇ ಹೂವಿಂದ ಅರಳಿತ್ತು ಉದ್ಯಾನ, ಒಂದೇ ನಗುವಿಂದ ಚಲಿಸಿತು ದಿನಮಾನ, ಒಂದೊಂದೇ ಸ್ವರ ಸೇರಿ ವೃಂದ ಗಾಯನ.